ನಾನು ಮೋಟಾಬಾರಿಯಲ್ಲಿದ್ದೇನೆ. ಸುಮಾರು 1 ತಿಂಗಳ ಹಿಂದೆ ನ್ಯಾಯಾಂಗ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿದ ಸ್ಥಳ ಇದು. ಇದು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಸುಮಾರು 7 ನ್ಯಾಯಾಂಗ ಅಧಿಕಾರಿಗಳನ್ನ ಇಲ್ಲಿಂದ ಸುಮಾರು 400 ಮೀಟರ್ ದೂರದಲ್ಲಿರುವ ಬಿಡಿಒ ಕಚೇರಿಯೊಳಗೆ ಒತ್ತೆಯಾಳುಗಳಾಗಿ ಇರಿಸಲಾಗಿತ್ತು ಮತ್ತು ಕೇಂದ್ರದ ಮಧ್ಯಸ್ಥಿಕೆಯ ನಂತರ ಅವರನ್ನ ಬಿಡುಗಡೆ ಮಾಡಲಾಯಿತು. ಇದು ಒಂದು ದೊಡ್ಡ ಕೋಲಾಹಲವನ್ನು ಸೃಷ್ಟಿಸಿತು. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿತು ಮತ್ತು ಅಂತಿಮವಾಗಿ ನಾವು ಮತದಾನದ ಹಂತಕ್ಕೆ ಬಂದಿದ್ದೇವೆ ಮತ್ತು ಈ ಜನರೆಲ್ಲರೂ ಮತದಾರರಾಗಿದ್ದಾರೆ ಮತ್ತು SIR ಇಲ್ಲಿ ಮತ್ತೊಮ್ಮೆ ಒಂದು ದೊಡ್ಡ ಅಂಶವಾಗಿದೆ. ಇಲ್ಲಿ ಮತದಾನ ಶಾಂತಿಯುತವಾಗಿ ನಡೆಯುತ್ತಿದೆ ಎಂಬುದನ್ನು ನಾನು ಗಮನಕ್ಕೆ ತರಬೇಕಾಗಿದೆ. ಯಾವುದೇ ಘಟನೆ ನಡೆದಿಲ್ಲ ಮತ್ತು ಈ ಪ್ರದೇಶದಲ್ಲಿ ಸಾವಿರಾರು ಭದ್ರತಾ ಪಡೆಗಳಿವೆ ಮತ್ತು ನಾನು ಒಳಗೆ ಬರುವಾಗ ಬಹಳಷ್ಟು ಗಸ್ತು ತಿರುಗುವಿಕೆ ಕೂಡ ನಡೆಯುತ್ತಿರುವುದನ್ನು ನಾನು ನೋಡಿದೆ. ಆದರೆ ಈ ಎಲ್ಲಾ ಪ್ರದೇಶಗಳಲ್ಲಿ SIR ಅಂಶವು ಹೇಗೆ ಕೆಲಸ ಮಾಡುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಎಂದು ನಾನು ಭಾವಿಸುತ್ತೇನೆ. ಏಕೆಂದರೆ ಸುಮಾರು 1 ತಿಂಗಳ ಹಿಂದೆ ನಡೆದ ಆ ಮುತ್ತಿಗೆಗೆ ಕಾರಣವೂ ಅದೇ ಆಗಿತ್ತು. ನಾನು ಈ ಜನರಿಂದ ಪ್ರಾರಂಭಿಸ್ತೇನೆ. ನಿಮ್ಮ ಹೆಸರೇನು ದಾದಾ? ಅಮೀಲ್ ಶೇಖ್. ಅಮೀಲ್ ಜಿ, ಹೇಳಿ, ನೀವೇ ವೋಟ್ ಮಾಡಿದ್ದೀರಾ? ನನ್ನ ವೋಟ್ ಇಲ್ಲ. ಮನೆಯಲ್ಲಿ ಅರ್ಧ ಇದೆ, ಅರ್ಧ ಇಲ್ಲ. ನಿಮ್ಮ ಮನೆಯಲ್ಲಿ? ಹೌದು. ಯಾರದಿದೆ, ಯಾರದಿಲ್ಲ? ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನರಿದ್ದಾರೆ? ಉದಾಹರಣೆಗೆ ಯೋಚಿಸಿ, ನಮ್ಮ ಅಣ್ಣನದ್ದಿಲ್ಲ, ಅತ್ತಿಗೆಯದ್ದಿದೆ, ಮತ್ತೆ ಯಾರದ್ದೋ ಮನೆಯಲ್ಲಿ ಅತ್ತಿಗೆಯದ್ದಿದೆ, ಆದರೆ ಅಣ್ಣನದ್ದಿಲ್ಲ. ಹಾಗೆ ಇದೆ. ಚುನಾವಣಾ ಆಯೋಗ ಏನು ಮಾಡುತ್ತೋ ಒಳ್ಳೇದನ್ನೇ ಮಾಡುತ್ತೋ. ಒಳ್ಳೇದು ಮಾಡ್ತಿ, ಯಾಕೆ? ಹೌದು, ಒಳ್ಳೇದು ಮಾಡ್ತಲ್ವಾ? ಯಾಕೆಂದ್ರೆ ತಂದೆಯದ್ದಿದೆ, ಮಗನದ್ದಿಲ್ಲ. ಬೇರೆ ಮನೆಗೆ ಹೋದ್ರೆ ಮತ್ತೆ ಮಗನದ್ದಿದೆ, ಆದರೆ ತಂದೆಯದ್ದಿಲ್ಲ. ಹಾಗಾದ್ರೆ ಈ ಮಕ್ಕಳೆಲ್ಲ ಎಲ್ಲಿಂದ ಬಂದ್ರು ಮತ್ತು ತಂದೆ ಮತ್ತೆ ಎಲ್ಲಿಂದ ಬಂದ್ರು? ಜಿ ಹಾಗಾದ್ರೆ ನೀವು ನಿಮ್ಮ ಸ್ವಂತ ವೋಟ್ಗಾಗಿ ಮನವಿ ಸಲ್ಲಿಸಿದ್ದೀರಾ ಇಲ್ವಾ? ಎಲ್ಲಿಂದ ಕೊಡ್ಲಿ? ಮನವಿ ಸಲ್ಲಿಸಲಿಲ್ಲ? ಹೌದು, ಮಾಡಿದೆ. ಆನ್ಲೈನಲ್ಲಿ ಮಾಡಿದೆ. ಇದುವರೆಗೂ ಏನಾದರೂ ಫಲಿತಾಂಶ ಗೊತ್ತಾಯ್ತಾ? 4 ಬಾರಿ ಲೈನ್ಗೆ ಹೋದೆ. ಆಮೇಲೆ ಅದು ಹೌದು ಆಗತ್ತೆ ಅಂತ ತೋರಿಸ್ತಿದೆ. ಯಾವಾಗ ಆಗುತ್ತೆ? ಎಲೆಕ್ಷನ್ ಮುಗಿದೋಯ್ತಲ್ವಾ? ಖಂಡಿತ. ನಿಮ್ಮ ಹೆಸರೇನು ದಾದಾ? ರಾಜುಕುಲ್ ಇಸ್ಲಾಂ. ನಿಮ್ಮ ವೋಟ್ ಆಯ್ತಾ? ಇಲ್ಲ, ನನ್ನ ವೋಟ್ ಕೂಡ ಡಿಲೇಡ್ ಅಲ್ಲಿದೆ. ನಿಮ್ದು ಕೂಡ ಡಿಲೇಡ್ ಅಲ್ಲಿದೆ? ಹೌದು. ನನ್ನ ಮನೆಯಲ್ಲಿ ತಾಯಿ ತಂದೆಯನ್ನು ಸೇರಿ 12 ಜನರಿದ್ದಾರೆ. 12ರಲ್ಲಿ 6 ಇದೆ. 6 ಕಟ್ಟಾಗಿದೆ. 6 ಕಟ್ ಆಗಿದೆ. 6 ಕಟ್ಟಾಗಿದೆ. ಯಾವ್ದಾದ್ರು ಕಾರಣ ನಿಮ್ಗೆ ಗೊತ್ತಾಯ್ತಾ? ಯಾವುದೇ ಕಾರಣ ಅಂತ ಗೊತ್ತಾಗೋದಿಲ್ಲ. ಅದು ನನ್ನ ಅಮ್ಮನದ್ದಿದೆ, ಅಪ್ಪನದ್ದಿದೆ, ನನ್ನದಿಲ್ಲ, ನನ್ನ ತಮ್ಮನದ್ದಿಲ್ಲ. ದೊಡ್ಡಣ್ಣನದ್ದಿದ್ರೆ ಚಿಕ್ಕ ತಮ್ಮನದ್ದಿಲ್ಲ. ಎಲ್ಲ ಹೀಗೇನೆ ಇದೆ. ಹಾಗಾದ್ರೆ ಮುಂದೆ ಏನ್ ಮಾಡ್ತಿದ್ದೀರಿ? ಟ್ರಿಬ್ಯುನಲ್ ಅಲ್ಲಿ ಅಪೀಲ್ ಮಾಡಿದ್ದೀರಾ? ಅಪೀಲ್ ಮಾಡಿದೆ, ಆನ್ಲೈನಲ್ಲಿ ಮಾಡಿದೆ. ಈ ಸರಿ ಮಾಡಿದಿರಿ, ಆದ್ರೆ ನೀವು ವೋಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲ, ವೋಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದ್ರ ಬಗ್ಗೆ ನೀವೇನ್ ಯೋಚಿಸ್ತೀರಾ? ಏನು ಯೋಚಿಸೋದು? ಈಗ ಇದ್ದಿದ್ರೆ ವೋಟ್ ಆದ್ರೂ ಹಾಕ್ಬೋದಿತ್ತು. ಅದಕ್ಕೆ ವೋಟ್ ತಡವಾಗಿದೆ. ಈಗ ನಾವು ಅರ್ಜಿ ಹಾಕ್ತಿದ್ದೀವಿ, ಆದ್ರೆ ಬರ್ತಾ ಇಲ್ಲ. ಈಗ ಸರ್ಕಾರ ಟೈಮ್ ಕೊಟ್ಟಿತ್ತು, 21ನೇ ತಾರೀಕಿನವರೆಗೂ ಟೈಮ್ ಕೊಟ್ಟಿತ್ತು. ನೀವು ಇಲ್ಲಿಯ ಸರ್ಪಂಚ್? ಹೌದು, ನಾವು ಸರ್ಪಂಚ್. ಯಾವ ಊರ್ನವರು? ಬಲ್ಲಿ ಟೋಲಾದವರು. ಓಹೋ, ಹಾಗಿದ್ರೆ ನಿಮ್ ಸ್ವಂತ ವೋಟು ಇಲ್ಲ? ಸ್ವಂತದ್ದು ಇಲ್ಲ. ಸ್ವಂತದ್ದು ಇಲ್ಲ? ಇಲ್ಲ, ಸ್ವಂತ ವೋಟು ಇಲ್ಲ. ಆದ್ರೆ ನಿಮ್ಗಂತೂ ವಿಡಿಯೋ ಅವ್ರ ಮಾಹಿತಿ ಇರ್ಬೇಕಲ್ವಾ? ನೀವೇನಾದ್ರೂ ಪತ್ತೆ ಹಚ್ಚಲ್ ಪ್ರಯತ್ನ ಮಾಡಿಲ್ಲ? ಮಾಡಿದೆ, ಆದ್ರೆ ಇನ್ನೂ ಆಗಿಲ್ಲ. ಇಲ್ಲ. ನಿಮ್ಮ ಹೆಸರೇನ? ನನ್ನ ಹೆಸರು MD ಸಲೀಂ. ಸಲೀಂ ಅಣ್ಣ, ನಿಮ್ಗೆ ವೋಟ್ ಹಾಕಲ್ ಸಾಧ್ಯ ಆಯ್ತೆ? ಹಾಕ್ಲಾಗ್ಲಿಲ್ಲ. ನಿಮ್ಗೂ ಹಾಕ್ಲಾಗ್ಲಿಲ್ಲ. ನಿಮ್ಮ ಮನೇಲಿ ಏನ್ ಪರಿಸ್ಥಿತಿ? ನಮ್ಮ ಮನೆಯಲ್ಲಿ ನಾವು 4 ಜನ ಅಣ್ಣ ತಮ್ಮಂದರು, 3 ಜನ ಅಕ್ಕ ತಂಗಿರು. ಅಕ್ಕ ತಂಗಿರಿಗೆ ವೋಟ್ ಇದೆ. ಅಣ್ಣ ತಮ್ಮಂದರಲ್ಲಿ 2ರಿಗೆ ವೋಟ್ ಇದೆ. ಚಿಕ್ಕ ತಮ್ಮನಿಗೆ ವೋಟ್ ಇಲ್ಲ, ನನಗೆ ವೋಟ್ ಇಲ್ಲ, ನನ್ನ ಅಮ್ಮನಿಗೆ ವೋಟ್ ಇದೆ. ನೀವು ಕೂಡ ಟ್ರೈಬ್ಯುನಲ್ ಅಲ್ಲಿ ಅಪೀಲ್ ಮಾಡಿದ್ದೀರಾ? ಅಪೀಲ್ ಮಾಡಿದ್ವಿ. ಸುಪ್ರೀಂ ಕೋರ್ಟ್ ವೋಟ್ ಹಾಕೋದಕ್ಕಿಂತ ಮುಂಚೆ ಆಗುತ್ತೆ ಅಂತ ಹೇಳ್ತು, ಆದ್ರೆ ಆಗಲಿಲ್ಲ, ಏನೂ ಆಗಿಲ್ಲ. ಇದ್ರ ಬಗ್ಗೆ ಏನು ಯೋಚಿಸ್ತೀರಾ? ಏನು ಯೋಚಿಸೋದು? ಸರ್ಕಾರ ಏನು ಮಾಡುತ್ತೋ ಅದನ್ನೇ ಒಪ್ಕೋಬೇಕು ಮತ್ತು ಅದನ್ನೇ ಮಾಡಬೇಕು. ಏನು ಮಾಡೋಕ್ಕಾಗತ್ತೆ? ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಾನು ದಿನ ದುಡಿತೇನೆ, ದಿನ ತಿಂತೇನೆ. ಈಗ ಏನು ಮಾಡೋದು? ಈಗ ಟೆನ್ಷನಲ್ಲಿದ್ದೇನೆ. ಇದೇ ಟೆನ್ಷನ್, ಬೇರೆ ಏನೂ ಇಲ್ಲ. 2 ಸಾರಿ ನಾನು 2 ಎಲೆಕ್ಷನ್ಗಳಲ್ಲಿ ವೋಟ್ ಹಾಕಿದ್ದೇನೆ. ಈ ಸಾರಿ ಆಗಿಲ್ಲ. ನನ್ನ ಹೆಂಡತಿಯ ವೋಟ್ ಇದೆ, ನಂದಿಲ್ಲ. ನಿಮ್ಮ ವೈಫ್ನದ್ದಿದೆ? ಹೌದು. ನಿಮ್ಮಲ್ಲಿ ಯಾರಾದರೂ ವೋಟ್ ಮಾಡಲು ಸಾಧ್ಯವಾದವರು ಇದ್ದೀರಾ? ಯಾರಾದರೂ ಮಾಡಿ ತೋರಿಸಿ. ನೀವು ನಿಮ್ಮ ಇಂಕ್ ತೋರಿಸ್ಬಿಡಿ. ದಟ್ಸ್ 1 person that I found in a group of 7 or 8 who has managed to cast his vote. ನಿಮ್ಮ ಹೆಸರೇನು? ಆಲಿಮ್. ನಿಮ್ಮ ಮನೆಯಲ್ಲಿ ಎಲ್ಲರೂ ವೋಟ್ ಮಾಡಲು ಸಾಧ್ಯವಾಯಿತೆ? ಇಲ್ಲ, ನನ್ನ ತಂದೆ ಮತ್ತು ತಾಯಿಯವರದ್ದು ಹೋಯಿತು ಮತ್ತು ನಾನು ಮಾಡಿದೆ ಮತ್ತು 2 ಸಹೋದರರಿದ್ದಾರೆ, ಅವರದ್ದು ಆಗಲಿಲ್ಲ. 2 ಸಹೋದರರದ್ದಾಗಿಲ್ಲ. ಇದನ್ನು ನೀವು ಕಕ್ಕಳೆಗೆ ಮಾರಬಹುದು, ಏನು ತೊಂದರೆ ಇಲ್ಲ. ಹಾಗಾದ್ರೆ ಇದನ್ನ ಹೇಳಿ. ನಾನು ಯಾವುದೇ ಪಾರ್ಟಿಯ ಹೆಸರನ್ನ ತಿಳಿಯಲು ಇಷ್ಟಪಡುವುದಿಲ್ಲ, ಆದ್ರೆ ನೀವು ನನಗೆ ಯುವಕರಂತೆ ಕಾಣುತ್ತಿದ್ದೀರಿ. ನೀವು ವೋಟ್ ಮಾಡಿದಾಗ ನಿಮಗಾಗಿ ಅತಿ ದೊಡ್ಡ ವಿಷಯ ಯಾವುದಾಗಿತ್ತು? ಯಾವುದಾದ್ರು ಮುಖ್ಯ ವಿಷಯವಿದ್ರೆ ಅದು ಉದ್ಯೋಗದ್ದೇ. ಮತ್ತು ಬಂಗಾಳದಲ್ಲಿ ತಕ್ಷಣ ಆಗ್ಬೇಕಾದದ್ದು ನಿಮ್ ಮುಖ್ಯ ಅನ್ಸೋದು ಬೇರೆ ಏನಾದ್ರೂ ಇದೆಯಾ? ಆಗಬೇಕು. ಇಲ್ಲಿ ನಮ್ಮ ಎಲೆಕ್ಷನ್ ಕಪ್ಪಲೆ ನಡೀತಾ ಇದೆಯಲ್ಲ ವಿಧಾನಸಭೆ, ಅದ್ರಲ್ಲಿ ಒಂದು ಕಾಲೇಜ್ ಇಲ್ಲ, ಒಳ್ಳೆ ಆರೋಗ್ಯ ಇಲಾಖೆ ಇಲ್ಲ, ಒಳ್ಳೆ ಆಸ್ಪತ್ರೆ ಇಲ್ಲ. ಅದೇ ವಿಷಯ. ಮತ್ತು ಆಲಿಮ್, ನೀವು ಸ್ವತಃ ವೋಟ್ ಮಾಡಲು ಸಾಧ್ಯವಾಯಿತು, ಆದರೆ ಈ SIR ನ ಸಂಪೂರ್ಣ ಪ್ರಕ್ರಿಯೆ ಹೇಗೆ ನಡೆದಿದೆಯೋ ಅದರ ಬಗ್ಗೆ ನೀವೇನು ಯೋಚಿಸ್ತೀರಿ? ಅದು ಅಷ್ಟು ಚೆನ್ನಾಗಿ ಆಗಿಲ್ಲ. ನಮ್ಮ ಸರ್ಕಾರ ಇಲ್ಲಿ ಸರಿಯಾಗಿ ಮಾಡಿಲ್ಲ. ಮುಂದೆ ಏನಾಗ್ಬೇಕು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಎಲ್ಲರೂ ಸರಿಯಾಗಿ ಮಾಡಬೇಕು. ಸರ್ಕಾರ ಎಲ್ಲರ ಹೆಸರನ್ನು ಸೇರಿಸಬೇಕು. ಸರ್ಕಾರಕ್ಕೆ ನನ್ನ ಮನವಿ ಇಷ್ಟೇ, ಸರಿಯಾಗಿ ಮಾಡಬೇಕು. ಹಾಗಾಗಿ ನನಗನ್ಸುವಂತೆ ಇಲ್ಲಿನ ಕಥೆ ಇದೇ ಆಗಿದೆ. ಈ SIR ಈ ಚುನಾವಣೆಗಳಲ್ಲಿ ಒಂದು ಪ್ರಮುಖ ಅಂಶವಾಗಿದೆ. ನಾನು ಹೇಳಿದ ಹಾಗೆ ಇಲ್ಲಿರುವ ಈ ಯುವಕ ಮಾತ್ರ ತನ್ನ ಮತ ಚಲಾಯಿಸಲು ಸಾಧ್ಯವಾಗಿದೆ. ತಮ್ಮ ಮತವನ್ನು ಚಲಾಯಿಸಲು ಸಾಧ್ಯವಾಗದ ಈ ಎಲ್ಲ ಜನರ ನಡುವೆ. ಆದ್ರೆ ನಾನು ಕ್ಷೇತ್ರದಲ್ಲಿ ನೋಡಿದ ಒಂದು ವಿಷಯವೇನೆಂದ್ರೆ ಇದೆಲ್ಲವೂ ಶಾಂತಿಯುತವಾಗಿ ನಡೆಯುತ್ತಿದೆ. ತಮ್ಮ ಮತ ಚಲಾಯಿಸಲು ಸಾಧ್ಯವಾಗದ ವಿಷಯದಿಂದ ಕೋಪಗೊಂಡಿರುವವರು ಅಥವಾ ಹತಾಶೆಗೊಂಡಿರುವವರು ಕೂಡ ನ್ಯಾಯಮಂಡಳಿಗಳು ಮೇಲ್ಮನವಿಗಳ ಬಗ್ಗೆ ನಿರ್ಧರಿಸುವವರೆಗೆ ಕಾಯುವುದಾಗಿ
ಮತ್ತು ನಂತರದ ಹಂತದಲ್ಲಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರುಗಳನ್ನು ಪುನಃಸ್ಥಾಪಿಸಬಹುದೇ ಎಂದು ನೋಡುವುದಾಗಿ ಹೇಳುತ್ತಾರೆ. ಆದರೆ ಹೌದು, ಈ ಎಸ್ಐಆರ್ ಕಸರತ್ತು ಕನಿಷ್ಠ ತಾತ್ಕಾಲಿಕವಾಗಿ ಮತದಾರರನ್ನು ಅವರ ಮತದಾನದ ಹಕ್ಕಿನಿಂದ ಹೇಗೆ ವಂಚಿತಗೊಳಿಸಿರಬಹುದು ಎಂಬುದರ ವ್ಯಾಪ್ತಿಯನ್ನು ಒಂದು ಯಾದೃಚ್ಛಿಕ ಮಾದರಿಯು ಕೂಡ ನಿಮಗೆ ತೋರಿಸುತ್ತದೆ. ಸ್ಪಷ್ಟವಾಗಿ ಒಮ್ಮೆ ನ್ಯಾಯಮಂಡಳಿಗಳು ಅವರ ಮೇಲ್ಮನವಿಗಳನ್ನು ಆಲಿಸಿದ ನಂತರ ಪರಿಸ್ಥಿತಿಯನ್ನು ಸರಿಪಡಿಸಲಾಗುತ್ತದೆ.